ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ರಾಜಕಾರಣವೇ ಇರಲಿ, ಸಿನಿಮಾವೇ ಇರಲಿ, ಎಲೆಕ್ಷನ್ನಿಂದ ಆರಂಭಿಸಿ ಜನಪ್ರಿಯತೆಯ ಸೆಲೆಕ್ಷನ್ವರೆಗೆ ಎಲ್ಲವೂ ಸಮೀಕ್ಷೆ ಆಧರಿಸಿ ನಡೆಯೋದು ಕಾಮನ್. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿಶ್ವಮಟ್ಟದಲ್ಲೂ ಸಿನಿಮಾದಿಂದ ಆರಂಭಿಸಿ ಕ್ರೀಡಾ ಕ್ಷೇತ್ರದವರೆಗೂ 108 ಸಮೀಕ್ಷೆ ನಡೆಸೋ ಪರಿಪಾಠವಿದೆ. ರಾಜಕಾರಣದಲ್ಲಿ ಕೊಂಚ ಕಡಿಮೆಯೇ ಇದ್ದ ಈ ಟ್ರೆಂಡ್ ಈಗ ಜೋರಾಗಿದೆ. ದೇಶದ ಪ್ರತಿಷ್ಠಿತ ಸಮೀಕ್ಷೆ ಎಂದೇ ಕರೆಯಲ್ಪಡುವ ಇಂಡಿಯಾ ಟುಡೇ ಇತ್ತೀಚೆಗೆ ರಾಜ್ಯಗಳ ಜನಪ್ರಿಯ ಸಿಎಂ ಯಾರು ಎಂಬ ಸಮೀಕ್ಷೆ ನಡೆಸಿದೆ. ಈ ಸಮೀಕ್ಷೆಯಲ್ಲಿ ದೇಶದಾದ್ಯಂತ ಕೋಟ್ಯಾಂತರ ಜನರು ವೋಟ್ ಮಾಡಿ ತಮ್ಮ ನೆಚ್ಚಿನ ಸಿಎಂ ಯಾರು ಎಂಬುದನ್ನು ಆಯ್ಕೆ ಮಾಡಿದ್ದಾರೆ. ಹೀಗೆ ಆಯ್ಕೆಯಾದ ಮುಖ್ಯಮಂತ್ರಿಗಳು ಕೇವಲ ಸಿಎಂ ಮಾತ್ರವಲ್ಲ, ಭಾವಿ ಪ್ರಧಾನಿ ಅಭ್ಯರ್ಥಿ ಎಂದು ಬಣ್ಣಿಸಲಾಗ್ತಾ ಇದೆ. ಹಾಗಿದ್ರೆ ಆ ಸಿಎಂ ಅಭ್ಯರ್ಥಿ ಯಾರು? ನೆಚ್ಚಿನ ಸಿಎಂ ಸ್ಪರ್ಧೆಯಲ್ಲಿ ಇದ್ದವರ್ಯಾರು? ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಯಾವ ಸ್ಥಾನದಲ್ಲಿದ್ದಾರೆ? ಎಲ್ಲವನ್ನೂ ಹೇಳ್ತೀವಿ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ನೀವು ಹಿಂದುತ್ವದ ಪೋಷಕರಾಗಿದ್ರೆ ನಮ್ಮ ವಾಹಿನಿಯ ಎಲ್ಲಾ ವಿಡಿಯೋಗಳನ್ನ ಮರೆಯದೆ ನೋಡಿ. ಅದಕ್ಕಾಗಿ ನಮ್ಮ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇಂಡಿಯಾ ಟುಡೇ ದೇಶದ ಜನರ ನಾಡಿಮಿಡಿತವನ್ನ ಅರಿಯುವ ಉದ್ದೇಶದಿಂದ ಜನಮೆಚ್ಚಿದ ಸಿಎಂಗಳು ಯಾರು ಎಂಬ ಸಮೀಕ್ಷೆ ನಡೆಸಿತ್ತು. ಸಂಪೂರ್ಣ ಡಿಜಿಟಲ್ ರೂಪದಲ್ಲಿ ನಡೆದ ಈ ಸಮೀಕ್ಷೆಯಲ್ಲಿ ಅತ್ಯಂತ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. 30ಕ್ಕೂ ಹೆಚ್ಚು ನಾಯಕರು ಈ ಸಮೀಕ್ಷೆಯಲ್ಲಿದ್ರು. ಈ ಸಾಧನೆಯನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವರ್ಚುವಲ್ ಜಗತ್ತಿನಲ್ಲಿ ಹೊಸ ಮೈಲಿಗಲ್ಲು ಎಂದೇ ಬಣ್ಣಿಸಲಾಗ್ತಾ ಇದೆ. ಈ ಹಿಂದೆ ಎಕ್ಸ್ನಲ್ಲಿ 27.4 ಮಿಲಿಯನ್ ಅನುಯಾಯಿಗಳೊಂದಿಗೆ ಯೋಗಿ 3ನೇ ಸ್ಥಾನದಲ್ಲಿದ್ರು. ಪ್ರಧಾನಿ ನರೇಂದ್ರ ಮೋದಿ 95.2 ಮಿಲಿಯನ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ 34.4 ಮಿಲಿಯನ್ ಅನುಯಾಯಿಗಳ ಜೊತೆ ಮೊದಲ ಹಾಗೂ 2ನೇ ಸ್ಥಾನದಲ್ಲಿದ್ರು. ಇವರಿಬ್ಬರ ಬಳಿಕ ಒಬ್ಬ ಸಂತ ಮುಖ್ಯಮಂತ್ರಿ ಯೋಗಿ 3ನೇ ಸ್ಥಾನ ಪಡೆಯುವ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದರು. ಕೇವಲ ಟ್ವಿಟರ್ ಮಾತ್ರವಲ್ಲ, ಸೋಷಿಯಲ್ ಮೀಡಿಯಾದ ಎಲ್ಲಾ ಪ್ರಾಕಾರಗಳಲ್ಲೂ ಯೋಗಿ ಆವರಿಸಿಕೊಂಡಿದ್ದಾರೆ. ಯೋಗಿಯವರ ಪ್ರತಿಯೊಂದು ಭಾಷಣ, ಹೇಳಿಕೆ ಹಾಗೂ ನಿರ್ಧಾರ ಹೊಸ ಹೊಸ ಚಿಂತನೆ ಹುಟ್ಟುಹಾಕುವಂತಿದೆ. ಮಾತ್ರವಲ್ಲ, ಅವರ ಒಂದೊಂದು ನಿರ್ಧಾರಕ್ಕೂ ಜನರು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ನೀಡುತ್ತಾರೆ. ಈಗ ಯೋಗಿ ಆದಿತ್ಯನಾಥ್ ಜನಪ್ರಿಯತೆಗೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಅವರ ಜನಪ್ರಿಯತೆಯು ಸಾಮಾಜಿಕ ಮಾಧ್ಯಮಕ್ಕೆ ಸೀಮಿತವಾಗಿಲ್ಲ. ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯಲ್ಲಿ ಸತತ 8 ಬಾರಿ ದೇಶದಾದ್ಯಂತ ಪ್ರತಿಕ್ರಿಯಿಸಿದವರು ಆದಿತ್ಯನಾಥ್ ಅವರನ್ನ 30 ಮುಖ್ಯಮಂತ್ರಿಗಳಲ್ಲಿ ಅತ್ಯುತ್ತಮ ಎಂದು ರೇಟಿಂಗ್ ನೀಡಿದ್ದಾರೆ ಮತ್ತು ಅವರ ಜನಪ್ರಿಯತೆಯಲ್ಲಿ ಸ್ಥಿರವಾದ ಏರಿಕೆ ಕಂಡುಬಂದಿದೆ. ಆಗಸ್ಟ್ 2023ರಲ್ಲಿ ಅದೇ ಅಭಿಪ್ರಾಯವನ್ನ ಹೊಂದಿದ್ದ 43%ಕ್ಕೆ ಹೋಲಿಸಿದ್ರೆ ಈಗ 46.3% ಪ್ರತಿಕ್ರಿಯಿಸಿದವರು ಅವರನ್ನ ಅತ್ಯುತ್ತಮ ಮುಖ್ಯಮಂತ್ರಿ ಎಂದು ಆಯ್ಕೆ ಮಾಡಿದ್ದಾರೆ. ಇವರ ಹತ್ತಿರದಲ್ಲೂ ಯಾರೂ ಇಲ್ಲ. ಅಂದ್ರೆ ಇನ್ಯಾವ ಮುಖ್ಯಮಂತ್ರಿಗಳು ಯೋಗಿ ಗಳಿಸಿದಷ್ಟು ಜನಪ್ರಿಯತೆ ಗಳಿಸಲು ಸಾಧ್ಯವಾಗಿಲ್ಲ ಎಂಬುದನ್ನ ಸ್ವತಃ ಇಂಡಿಯಾ ಟುಡೇ ಸಮೀಕ್ಷೆ ಪ್ರಚುರಪಡಿಸಿದೆ. ಇಂಡಿಯಾ ಟುಡೇ ಸಮೀಕ್ಷೆ ಈ ಮೊದಲು ದೇಶದ ಜನರ ಚುನಾವಣಾ ಮನಸ್ಥಿತಿ ಹೇಗಿದೆ ಎಂಬುದನ್ನ ಸಮೀಕ್ಷೆಗಳ ಮೂಲಕ ಹೇಳಿತ್ತು. ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಈಗ ಚುನಾವಣೆ ನಡೆದ್ರೆ ಬಿಜೆಪಿ ಏಕಾಂಗಿಯಾಗಿ 280ಕ್ಕೂ ಅಧಿಕ ಸ್ಥಾನ ಪಡೆಯಲಿದೆ. ಎನ್ಡಿಎ ಮೈತ್ರಿಕೂಟ ಗಳಿಸುವ ಸ್ಥಾನಗಳ ಸಂಖ್ಯೆ 300ರ ಗಡಿ ದಾಟಿದೆ. ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ದೇಶದ ಅತ್ಯುತ್ತಮ ಕಾರ್ಯನಿರ್ವಹಣೆಯ ಮುಖ್ಯಮಂತ್ರಿ. ಜನಪ್ರಿಯತೆ ಸ್ಪರ್ಧೆಯಲ್ಲಿ ಸಿಎಂ ಯೋಗಿ ತಮ್ಮ ಪ್ರತಿಸ್ಪರ್ಧಿಗಳಾದ ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಅವರನ್ನ ಭಾರೀ ಅಂತರದಿಂದ ಸೋಲಿಸಿದ್ದಾರೆ ಎಂದು ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ತಿಳಿಸಿದೆ. ಹಾಗಿದ್ರೆ ಇಂಡಿಯಾ ಟುಡೇ ಸಮೀಕ್ಷೆ ನಡೆಸಿದ್ದು ಹೇಗೆ? ಉಳಿದ ಮುಖ್ಯಮಂತ್ರಿಗಳು ಯಾವ ಸ್ಥಾನ ಪಡೆದಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಮಮತಾ ಬ್ಯಾನರ್ಜಿ ಒಟ್ಟು 9.1% ಮತಗಳನ್ನು ಪಡೆದು 3ನೇ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಯಾಗಿದ್ರು. ಜನಪ್ರಿಯತೆ ಪಟ್ಟಿಯಲ್ಲಿ ಅತ್ಯಂತ ಕಡಿಮೆ ಸ್ಥಾನಗಳಲ್ಲಿ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ 4.7 ಮತ್ತು ಆಂಧ್ರಪ್ರದೇಶ ಸಿಎಂ ಎನ್ ಚಂದ್ರಬಾಬು ನಾಯ್ಡು 4.6 ಇದ್ದಾರೆ. ಇನ್ನು 2000ನೇ ಇಸ್ವಿ ಮಾರ್ಚ್ನಿಂದ ಒಡಿಶಾ ಸಿಎಂ ಆಗಿರೋ 77 ವರ್ಷದ ನವೀನ್ ಪಟ್ನಾಯಕ್ ಜನಪ್ರಿಯತೆ ಎಲ್ಲರಿಗಿಂತ ಹೆಚ್ಚು ಅಂದ್ರೆ 52.7% ಎಂದು ಸಮೀಕ್ಷೆ ಹೇಳಿದೆ. ಆದರೆ ಈ ಸಮೀಕ್ಷೆಯಲ್ಲಿ
ದಕ್ಷಿಣ ಭಾರತದ ಸಿಎಂಗಳು ಸ್ಥಾನ ಪಡೆದಿರೋದು ಅಚ್ಚರಿಗೆ ಕಾರಣವಾಗಿದೆ. ಆದರೆ ಬಿಜೆಪಿಯ 5ಕ್ಕೂ ಹೆಚ್ಚು ಸಿಎಂಗಳು ಇಂಡಿಯಾ ಟುಡೆಯ ಸಮೀಕ್ಷೆಯಲ್ಲಿ ಒಳ್ಳೆಯ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ಆದರೆ ಸ್ಟಾಲಿನ್ನಂತಹ ಒಳ್ಳೆಯ ಸ್ಥಾನ ಪಡೆದುಕೊಂಡಿಲ್ಲ. ಸ್ಟಾಲಿನ್ ಅವರನ್ನ ಸಿಎಂ ಆಗಿ ಜನ ಇನ್ನೂ ಒಪ್ಪಿಕೊಂಡಿಲ್ಲ ಎಂದಾಯ್ತು. ಇನ್ನು ಯೋಗಿ ಆದಿತ್ಯನಾಥ್ಗೆ ಅತ್ಯಂತ ಬಲಾಢ್ಯ ಪ್ರತಿಸ್ಪರ್ಧಿ ಎಂದು ಹೇಳಲಾಗಿದ್ದ ಸಿಎಂ ದೀದಿ ಖ್ಯಾತಿಯ ಮಮತಾ ಬ್ಯಾನರ್ಜಿ ಜನಪ್ರಿಯತೆಯ ಮಟ್ಟ ಏರಿಲ್ಲ. ಮಮತಾ ಬ್ಯಾನರ್ಜಿ ದೇಶ ಮಟ್ಟದಲ್ಲಿ ಜನಪ್ರಿಯ ಸಿಎಂ ರೇಸ್ನಲ್ಲಿ 6ನೇ ಸ್ಥಾನದಲ್ಲಿದ್ದಾರೆ. ಆದರೆ ತಮ್ಮ ಸ್ವಕ್ಷೇತ್ರ ಪಶ್ಚಿಮ ಬಂಗಾಳದಲ್ಲಿ ಈ ಜನಪ್ರಿಯತೆ ಶೇಕಡಾ 46%ನಷ್ಟಿದೆ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು 2017ರಿಂದ ಅಧಿಕಾರದಲ್ಲಿದ್ದಾರೆ. ಸಮೀಕ್ಷೆಯಲ್ಲಿ ನವೀನ್ ಪಟ್ನಾಯಕ್ ಮತ್ತು ಯೋಗಿ ಅವರ ನಡುವಿನ ವ್ಯತ್ಯಾಸ ದೊಡ್ಡ ಪ್ರಮಾಣದಲ್ಲಿಲ್ಲ. ಯೋಗಿ ಅವರ ಜನಪ್ರಿಯತೆ ಶೇಕಡಾ 51.3ರಷ್ಟಿದೆ. 7 ವರ್ಷದಿಂದ ಆಡಳಿತ ನಡೆಸುತ್ತಿರುವ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಅತ್ಯಂತ ಸುದೀರ್ಘಾವಧಿ ಅಧಿಕಾರ ನಡೆಸಿದ ಸಿಎಂ ಎಂಬ ಹೆಗ್ಗಳಿಕೆ ಪಡೆದಿದ್ದಾರೆ. ಆದಿತ್ಯನಾಥ್ ಅವರ ಇಡೀ ಭಾರತದ ಜನಪ್ರಿಯತೆಗೆ ಅವರ ಹೊಸ ಆಡಳಿತ ಮಾದರಿಯೇ ಕಾರಣ ಎಂದು ಹೇಳಲಾಗುತ್ತದೆ. ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಕಠಿಣ ನಿಲುವು ಹೊಂದಿರುವ ಹಿಂದುತ್ವ ರಾಜಕೀಯದ ಮಿಶ್ರಣ. ಈ ಎಮೋಟಿಯನ್ ಸಮೀಕ್ಷೆಯು ಕೇಸರಿ ಬಣ್ಣದ ಮುಖ್ಯಮಂತ್ರಿ ತಮ್ಮ ತವರು ರಾಜ್ಯದಲ್ಲಿ ತಮ್ಮ ಸ್ಥಾನವನ್ನ ಬಲಪಡಿಸಿಕೊಂಡಿದ್ದಾರೆಂದು ತೋರಿಸಿದೆ. ಉತ್ತರ ಪ್ರದೇಶದಲ್ಲಿ ಶೇಕಡಾ 51.3ರಷ್ಟು ಜನರು ಅವರ ಕೆಲಸದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಇದು ಹಿಂದಿನ ಸಮೀಕ್ಷೆಯಲ್ಲಿ ಶೇಕಡಾ 46.9ರಷ್ಟಿತ್ತು. ಇದು ಅವರನ್ನ ತಮ್ಮ ತವರು ರಾಜ್ಯಗಳಲ್ಲಿ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ 2ನೇ ಸ್ಥಾನದಲ್ಲಿ ಇರಿಸಿದೆ. 5 ಸ್ಥಾನಗಳ ಜಿಗಿತ. ತ್ರಿಪುರಾದ ಮಾಣಿಕ್ ಸಹ ಹೊರತುಪಡಿಸಿ ಅವರ ತವರು ರಾಜ್ಯದಲ್ಲಿ ಅವರ ಅನುಮೋದನೆ ರೇಟಿಂಗ್ ಗಮನಾರ್ಹವಾಗಿ ಏರಿದ ಏಕೈಕ ಮುಖ್ಯಮಂತ್ರಿ ಅವರು. ದೇಶದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯ ಉತ್ತರ ಪ್ರದೇಶದಲ್ಲಿ 2ನೇ ಅವಧಿಗೆ ಯೋಗಿ ಆಡಳಿತ ಪರ್ವ ನಡೀತಾ ಇದೆ. ಯೋಗಿ ಆದಿತ್ಯನಾಥ್ ಅವರು 2017ರಲ್ಲಿ ಪ್ರಥಮ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಈ ಸನ್ಯಾಸಿ ಅದ್ಯಾವ ರೀತಿಯ ಆಡಳಿತ ನಡೆಸ್ಯಾನೋ, ಈತನಿಗೆ ರಾಜಕೀಯ ಸೂಕ್ಷ್ಮ ಅರ್ಥ ಆಗಲು ಸಾಧ್ಯವೇ ಎಂದು ಅನೇಕರು ಅನುಮಾನ ವ್ಯಕ್ತಪಡಿಸಿದ್ರು. 5 ವರ್ಷಗಳ ಅವರ ಸಮರ್ಥ ಆಡಳಿತ ಅಂತಹ ನೂರಾರು ಅನುಮಾನಗಳಿಗೆ ಉತ್ತರ ಒದಗಿಸಿದೆ. $45 ಕೋಟಿಗೂ ಅಧಿಕ ಜನರು ಪಾಲ್ಗೊಂಡು ಪುನೀತರಾದ ಮಹಾಕುಂಭಮೇಳ ಆಯೋಜಿಸಿ ಯಶಸ್ವಿಯಾದ ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಿ, ಭವಿಷ್ಯದಲ್ಲಿ ದೇಶದ ಚುಕ್ಕಾಣಿ ಹಿಡಿಯುವ ನಾಯಕ ಎಂದೇ ಬಣ್ಣಿಸಲಾಗ್ತಾ ಇದೆ. ಇದೇ ವೇಳೆ ಸ್ವತಃ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸ್ವತಃ ಯೋಗಿ ಆಡಳಿತವನ್ನ ಮನಪೂರ್ವಕವಾಗಿ ಮೆಚ್ಚಿ ಶ್ಲಾಘಿಸಿದ್ದಾರೆ. ಇಂದು ಉತ್ತರ ಪ್ರದೇಶವು ರಾಜಧರ್ಮದ ಮೂಲಭೂತ ಮತ್ತು ಜನಕೇಂದ್ರಿತ ತತ್ವಗಳಿಗೆ ಪ್ರಯೋಗಾಲಯವಾಗಿದೆ ಎಂದು ಉಪರಾಷ್ಟ್ರಪತಿ ಧನ್ಕರ್ ವಿವರವಾಗಿ ಯೋಗಿ ಆಡಳಿತವನ್ನ ಬಣ್ಣಿಸಿದ್ದಾರೆ. ಭಗವಾನ್ ಬುದ್ಧ ತನ್ನ ಮೊದಲ ಸಂದೇಶವನ್ನ ನೀಡಿದ ಭೂಮಿಯಿಂದ ಇಂದು ಮುಖ್ಯಮಂತ್ರಿ ಯೋಗಿ ನೇತೃತ್ವದಲ್ಲಿ ಅಭಿವೃದ್ಧಿಯ ಗಾಥೆ ಹರ್ಷಚಿತ್ತದಿಂದ ಹರಡುತ್ತಿದೆ. ವಿಶ್ವ ದರ್ಜೆಯ ಸಾಂಸ್ಥಿಕ ಮೂಲಸೌಕರ್ಯವನ್ನ ನಿರ್ಮಿಸುವಲ್ಲಿ ಉತ್ತರ ಪ್ರದೇಶವು ಮುಂಚೂಣಿಯಲ್ಲಿದೆ ಎಂದಿದ್ದಾರೆ. ಮಾತ್ರವಲ್ಲ, ಯುಪಿಯ ಯೋಗಿ ನಾಯಕತ್ವವನ್ನ ಕೊಂಡಾಡಿದ ಉಪರಾಷ್ಟ್ರಪತಿಗಳು ರಾಜ್ಯವು ಉಲ್ಲೇಖಕ್ಕೆ ಅರ್ಹವಾಗಿದೆ, ಯಾಕಂದ್ರೆ ಅದು ಅಯೋಧ್ಯೆಯಲ್ಲಿ ಶ್ರೀರಾಮನಿಂದ ಆಶೀರ್ವದಿಸಲ್ಪಟ್ಟಿದೆ, ಕಾಶಿಯಲ್ಲಿ ವಿಶ್ವನಾಥನಿಂದ ರಕ್ಷಿಸಲ್ಪಟ್ಟಿದೆ, ಮಥುರಾದಲ್ಲಿ ಕೃಷ್ಣನಿಂದ ಆಶೀರ್ವದಿಸಲ್ಪಟ್ಟಿದೆ, ವೃಂದಾವನದಲ್ಲಿ ಭಗವಾನ್ ಬಂಕೆ ಬಿಹಾರಿಯಿಂದ ಪ್ರೀತಿಸಲ್ಪಟ್ಟಿದೆ, ಹನುಮಂತನಿಂದ ಅಧಿಕಾರ ಪಡೆದಿದೆ ಮತ್ತು ಇದೆಲ್ಲವನ್ನು ಗೋರಖ್ನಾಥ ದೇವಾಲಯದ ಮಹಾಂತ ಯೋಗಿ ಆದಿತ್ಯನಾಥ್ ಅವರು ಆಯೋಜಿಸ್ತಾ ಇದ್ದಾರೆ. ರಥಚಾಲಕ ಬಲಶಾಲಿಯಾಗಿದ್ದಾಗ ಅಭಿವೃದ್ಧಿ ಗುಣಾತ್ಮಕವಾಗುತ್ತದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಇದೆಲ್ಲವೂ ಯೋಗಿ ನಾಯಕತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದ್ದು, ಇದನ್ನೇ ಇಂಡಿಯಾ ಟುಡೇ ಸಮೀಕ್ಷೆ ಕೂಡ ದೃಢೀಕರಿಸಿದೆ. ಆ ಮೂಲಕ ದೇಶದಲ್ಲಿ ಮೋದಿ ಬಳಿಕ ಜನರು ಇಷ್ಟಪಡುವ ನಾಯಕ ಯೋಗಿ ಆದಿತ್ಯನಾಥ್ ಎಂಬುದು ಮತ್ತೊಮ್ಮೆ ಸ್ಪಷ್ಟವಾದಂತಿದೆ. ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಿಂದುತ್ವ ಹಾಗೂ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ವಿಡಿಯೋಗಳನ್ನ ಇತರರಿಗೆ ಶೇರ್ ಮಾಡಿ. ಅಖಂಡ ಭಾರತ, ಸನಾತನ ಯುಗ ಆರಂಭ.